ಹೆಣ್ಣು ಮಗುವು ಕೂಡ ತೊಟ್ಟಿಲಿನಲ್ಲಿ ಆಡುತ್ತಾ ಬೆಳೆಯುತ್ತೆ. ನಂತರ ಶಾಲೆಗೆ ಹೋಗಿ ಒಳ್ಳೆ ವಿದ್ಯಾಭ್ಯಾಸ ಕಲಿಯುತ್ತೆ. ಗೆಳೆಯರ ಜೊತೆ ಆಟ ಆಡುತ್ತಾ ದೊಡ್ಡೋಳಾಗ್ತಾಳೆ. ಇದು ಜೀವನದ ರೀತಿ. ಗಿಡ ಹೇಗೆ ಮರವಾಗುತ್ತೋ ಅದೇ ರೀತಿಯಲ್ಲಿ ಒಂದು ಹೆಣ್ಣು ಮಗುವು ಕೂಡ ದೊಡ್ಡೋಳಾಗೋದು. ಈ ಸಮಯದಲ್ಲಿ ಅವಳ ಶರೀರದಲ್ಲಿ ಬದಲಾವಣೆಗಳು ಉಂಟಾಗತ್ತೆ. ಈ ಬದಲಾವಣೆಗಳು ಆರಂಭವಾಗುವುದು ಹೆಣ್ಣು ಮಕ್ಕಳು ಋತುಮತಿ ಆದಾಗ. ಇದು ಪ್ರಕೃತಿಯ ನಿಯಮ ಹಾಗೂ ಪ್ರಕೃತಿಯ ರೀತಿ. ಇದು ಸಹಜವಾದದ್ದು. ಇವತ್ತು ನಾವು ಋತುಸ್ರಾವದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ. ಈ ವಿಷಯದ ಬಗ್ಗೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿವೆ, ಗೊಂದಲಗಳಿವೆ. ಇವುಗಳನ್ನು ನಿವಾರಿಸಲು ಹಾಗೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ರೀತಿ ತಿಳಿಸಿಕೊಡಕ್ಕೆ ಬಂದಿದ್ದೀನಿ. ಒಂದು ಹೆಣ್ಣು ಮಗು ಮೊದಲನೇ ಬಾರಿ 9 ರಿಂದ 16 ವರ್ಷಗಳ ವಯಸ್ಸಿನಲ್ಲಿ ಋತುಮತಿ ಆಗಬಹುದು. ಈ ವಯಸ್ಸಿನಲ್ಲೇ ಮೊದಲು ಯೋನಿಯಿಂದ ರಕ್ತಸ್ರಾವವು ಅವರ ಗಮನಕ್ಕೆ ಬರುತ್ತೆ. ಯಾಕೆ ವಯಸ್ಸಿನಲ್ಲಿ ಇಷ್ಟೊಂದು ವ್ಯತ್ಯಾಸ ಅಂತೀರಾ? ಇದಕ್ಕೆ ಹಲವಾರು ಕಾರಣಗಳಿವೆ. ಸಾಮಾನ್ಯವಾಗಿ ಸ್ತನಗಳು ಬೆಳೆಯಲು ಶುರುವಾದ 2.5 ವರ್ಷದ ನಂತರ ಹೆಣ್ಣು ಮಕ್ಕಳು ಋತುಮತಿ ಆಗುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ತಾಯಿ ಋತುಮತಿಯಾಗಿರುವ ವಯಸ್ಸಿನಲ್ಲೇ ಮಗಳು ಋತುಮತಿ ಆಗುತ್ತಾಳೆ. ಬೇರೆ ಸಂದರ್ಭಗಳಲ್ಲಿ ಹೆಣ್ಣಿನ ಶರೀರದ ಬೆಳವಣಿಗೆಯ ಪ್ರಕಾರ ಋತುಮತಿ ಆಗುತ್ತಾಳೆ. ಈ ಸಮಯದಲ್ಲಿ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳೇನೆಂದರೆ ಸ್ತನಗಳ ಬೆಳವಣಿಗೆ, ಸೊಂಟದ ಭಾಗ ವಿಸ್ತಾರವಾಗುವುದು ಹಾಗೂ ಕಂಕುಳು ಮತ್ತು ಜನನಾಂಗದ ಮೇಲ್ಭಾಗದಲ್ಲಿ ಕೂದಲು ಬೆಳೆಯುತ್ತೆ. ಈ ಕ್ರಿಯೆ 10 ರಿಂದ 16 ವರ್ಷಗಳ ವಯಸ್ಸಿನಲ್ಲಿ ಉಂಟಾಗತ್ತೆ. ಈ ಸಮಯದಲ್ಲಿ ಪ್ರತಿ ತಿಂಗಳು ಶರೀರದಿಂದ ಹೊರಗೆ ಬರುವ ರಕ್ತ ಎಷ್ಟು ಬಂದ್ರೆ ಜಾಸ್ತಿ, ಯಾವಾಗ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತಾ? ಗೊತ್ತಿಲ್ಲ ಮಿಸ್. 1 ಗಂಟೆಯಲ್ಲಿ 1ಕ್ಕಿಂತ ಹೆಚ್ಚು ಬಟ್ಟೆ ಅಥವಾ ಪ್ಯಾಡ್ ಅನ್ನು ಬದಲಾಯಿಸಬೇಕಾದರೆ ಹಾಗೂ 8 ದಿನಗಳಿಗಿಂತ ಹೆಚ್ಚು ದಿನಗಳು ಋತುಸ್ರಾವವಾದರೆ ಅಥವಾ ದೇಹ ನಿಶ್ಶಕ್ತವಾಗಿ ತುಂಬಾ ಸುಸ್ತಾದರೆ ಆಗ ಒಬ್ಬ ಸ್ತ್ರೀ ತಜ್ಞರನ್ನು ಭೇಟಿಯಾಗುವುದು ಉತ್ತಮ. ಋತುಸ್ರಾವದ ಈ ಅವಧಿಯಲ್ಲಿ ಮಹಿಳೆಗೆ ಸುಮಾರು 2 ರಿಂದ 4 ಚಮಚಗಳಷ್ಟು ಅಂದರೆ 30 ರಿಂದ 60 ಮಿಲಿಲೀಟರ್ ರಕ್ತಸ್ರಾವವಾಗುತ್ತೆ. ಆಶಾ ಮೇಡಮ್, ನನ್ನ ಮಗಳಿಗೆ ಋತುಸ್ರಾವ ಆಗಿ 3-4 ತಿಂಗಳಾಯ್ತು. ಇನ್ನೊಂದ್ಸತಿ ಆಗೇ ಇಲ್ಲ. ಏನಾಗಿರ್ಬೋದು? ಏನಾದ್ರೂ ತೊಂದರೆ ಇದೆಯಾ? ಇಲ್ಲಮ್ಮ, ಇದು ಭಯ ಪಡಬೇಕಾದ ವಿಷಯ ಅಲ್ಲ. ಋತುಮತಿಯಾದ 2 ರಿಂದ 3 ವರ್ಷಗಳಲ್ಲಿ ಋತುಸ್ರಾವ ನಿಗದಿತ ಅವಧಿಗೆ ಸರಿಯಾಗಿ ಆಗಲ್ಲ. ಇದು ಸಾಮಾನ್ಯ. ಸಣ್ಣ ಪ್ರಾಯದ ಹುಡುಗಿಯರು ವರ್ಷದಲ್ಲಿ ಕೇವಲ 3 ಅಥವಾ 4 ಬಾರಿ ಮುಟ್ಟಾಗಬಹುದು. ಕೆಲವು ವರ್ಷಗಳ ನಂತರ ಹೆಣ್ಣು ಮಕ್ಕಳ ಋತುಚಕ್ರವು ಕ್ರಮಬದ್ಧಗೊಳ್ಳುತ್ತೆ. ಆಶಾ ಮಿಸ್, ಋತುಸ್ರಾವದ ಸಮಯದಲ್ಲಿ ಬರುವ ರಕ್ತ ಕೆಟ್ಟ ರಕ್ತ ಅಂತ ಹೇಳ್ತಾರೆ, ಅದು ನಿಜನಾ? ಇಲ್ಲ ಮರಿ, ಇದು ಕೆಟ್ಟ ರಕ್ತ ಅಂತೂ ಅಲ್ಲ. ಋತುಸ್ರಾವದಲ್ಲಿ ಯಾವುದೇ ರೀತಿಯ ಹಾನಿಕಾರಕ ವಿಷವಸ್ತುಗಳು ಹೊರಬರುವುದಿಲ್ಲ. ಇದು ಗರ್ಭ ಧರಿಸದೇ ಇರೋದ್ರಿಂದ ಅನಾವಶ್ಯಕವಾದ ರಕ್ತ ಗರ್ಭದ ಒಳಪದರಗಳಿಂದ ಮಾತ್ರ ಹೊರಹಾಕುತ್ತೆ. ಕೆಲವು ಹೆಣ್ಣು ಮಕ್ಕಳಿಗೆ ಅವರ ಇಡೀ ಜೀವನದಲ್ಲಿ ಋತುಸ್ರಾವ ಆಗದೇ ಇದ್ರೂ ಅದು ನಮ್ಮ ಜೀವನಕ್ಕೆ ಅಪಾಯಕಾರಿ ಅಲ್ಲ. ಹೀಗಾಗಿ ಇದು ಕೆಟ್ಟ ರಕ್ತ ಖಂಡಿತ ಅಲ್ಲ. ಅದು ಕೆಟ್ಟ ರಕ್ತ ಅಲ್ಲ ಅಂದ್ರೆ ಅದರಲ್ಲಿ ವಾಸನೆ ಯಾಕೆ ಬರುತ್ತೆ ಮಿಸ್? ಇಲ್ಲ ಮರಿ, ಋತುಸ್ರಾವದ ರಕ್ತದಲ್ಲಿ ಯಾವುದೇ ರೀತಿಯ ಕೆಟ್ಟ ವಾಸನೆ ಇರಲ್ಲ. ಋತುಸ್ರಾವದ ರಕ್ತವು ದೇಹದಲ್ಲಿರುವ ರಕ್ತದ ಅಂಶಗಳನ್ನೇ ಒಳಗೊಂಡಿರುತ್ತೆ. ಒಮ್ಮೆ ಅದು ದೇಹದಿಂದ ಹೊರಬಂದು ಬಟ್ಟೆಗೆ ಅಥವಾ ಪ್ಯಾಡ್ಗೆ ತಗುಲಿದಾಗ ಗಾಳಿ ಜೊತೆ ಸೇರಿ ರಾಸಾಯನಿಕ ಕ್ರಿಯೆಗಳಾಗುತ್ತೆ. ಈ ಕ್ರಿಯೆಯಿಂದಾನೇ ಕೆಟ್ಟ ವಾಸನೆ ಬರೋದು. ಇದನ್ನ ತಡೆಗಟ್ಟಬಹುದು. ಬಟ್ಟೆ ಅಥವಾ ಪ್ಯಾಡ್ ಅನ್ನು 6 ರಿಂದ 8 ಗಂಟೆಗಳಲ್ಲಿ ಬದಲಾಯಿಸಲೇಬೇಕು. ಆಶಾ ಮೇಡಮ್, ನನ್ನ ಮಗಳಿಗೆ ಋತುಸ್ರಾವದ ಸಮಯದಲ್ಲಿ ಹೊಟ್ಟೆ ನೋವು, ಬೆನ್ನುವು ಎಲ್ಲ ಆಗುತ್ತೆ. ಏನ್ ಕಾರಣ ಇರ್ಬೋದು? ಹೌದಮ್ಮ, ಈ ಸಮಯದಲ್ಲಿ
ಶರೀರದಲ್ಲಿ ರಾಸಾಯನಿಕ ಹಾರ್ಮೋನ್ ಸಾಮಾನ್ಯಕ್ಕಿಂತ ಹೆಚ್ಚು ಸ್ರವಿಸುವುದರಿಂದ ಈ ತೊಂದರೆಗಳಾಗುವುದು. ಋತುಸ್ರಾವದ 5ರಿಂದ 7 ದಿನಗಳ ಮೊದಲು ಅಥವಾ ಸ್ರಾವದ ಅವಧಿಯಲ್ಲಿ ಕೆಲವು ಹುಡುಗಿಯರಿಗೆ ಹೊಟ್ಟೆ ನೋವು, ಹೊಟ್ಟೆ ಹಿಡಿದುಕೊಳ್ಳುವುದು, ವಿಪರೀತ ರಕ್ತಸ್ರಾವ, ಬೆನ್ನು ನೋವು, ಕಾಲು ನೋವು, ಕಿರಿಕಿರಿ, ಮುಂಗೋಪ ತೋರಿಸುವುದು ಹಾಗೂ ಸುಸ್ತು ಈ ತೊಂದರೆಗಳು ಆಗತ್ತೆ. ಇದು ಸಾಮಾನ್ಯ. ಈ ತರಹ ಲಕ್ಷಣಗಳಿದ್ದಾಗ ಈ ವಿಧಾನಗಳನ್ನು ಅನುಸರಿಸಿದರೆ ಸ್ವಲ್ಪ ಆರಾಮ ಸಿಗತ್ತೆ. ಮೊದಲನೇದೇನಪ್ಪಾ ಅಂದ್ರೆ, ಬಿಸಿ ನೀರು ತುಂಬಿದ ಪ್ಲಾಸ್ಟಿಕ್ ಬಾಟಲಿಯನ್ನು ಬಟ್ಟೆಯಿಂದ ಸುತ್ತಿ ನೋವಿರುವ ಜಾಗದಲ್ಲಿ ಇಡಬೇಕು. ಎರಡನೆಯದು, ಹೊಟ್ಟೆಯ ಭಾಗವನ್ನು ಮೃದುವಾಗಿ ನೀವೋದರಿಂದ ಹೊಟ್ಟೆ ನೋವು ಕಡಿಮೆಯಾಗತ್ತೆ. ಮೂರನೇದು, ಮನೆ ಮದ್ದು ಶುಂಠಿ ಅಥವಾ ಜೀರಿಗೆ ಕಷಾಯವನ್ನ ಕುಡಿಯೋದಿಕ್ಕೆ ಕೊಡಬಹುದು. ನಾಲ್ಕನೇದು, ಋತುಸ್ರಾವದ ಅವಧಿಯಲ್ಲಿ ಜಾಸ್ತಿ ಕಬ್ಬಿಣಾಂಶ ಇರುವ ಆಹಾರವನ್ನ ಕೊಡಬೇಕು. ಮುಖ್ಯವಾಗಿ ರಕ್ತಹೀನತೆ ಇರುವ ಮಕ್ಕಳಿಗೆ ನುಗ್ಗೆ ಎಲೆ, ಸೊಪ್ಪು, ರಾಗಿ, ತರಕಾರಿ, ಹಣ್ಣು ಹಂಪಲು ಕೊಡಬೇಕು. ಇವುಗಳಲ್ಲಿ ಸಕ್ಕರೆ ಅಂಶ ಕಡಿಮೆ ಇದ್ದು ಹೆಚ್ಚು ನಾರಿನ ಅಂಶ ಹೊಂದಿರುವುದರಿಂದ ಇವುಗಳನ್ನು ಹೆಚ್ಚಾಗಿ ಬಳಸುವುದು ಒಳ್ಳೆಯದು. ಅಲ್ಲದೆ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಬಳಸಬೇಕು. ಈಗ ನಿಮ್ಗೆಲ್ಲ ಒಂದ್ ಪ್ರಶ್ನೆ, ಈ ಋತುಸ್ರಾವ ಎಷ್ಟು ದಿನಗಳವರೆಗೆ ಇದ್ರೆ ಅದು ಸಾಮಾನ್ಯ? 5, 3, 4 ದಿನ. ಎಲ್ಲ ಸರಿಯಾದ ಉತ್ತರನೇ. ರಕ್ತಸ್ರಾವವಾಗುವ ಅವಧಿ ಸಾಮಾನ್ಯವಾಗಿ 3ರಿಂದ 7 ದಿನಗಳಾಗಿದ್ದು ಕೆಲವು ಸಲ ವ್ಯತ್ಯಾಸವಿರುತ್ತೆ. ಪ್ರತಿಯೊಂದು ಹುಡುಗಿಯು ತಮಗೆ ರಕ್ತಸ್ರಾವವಾಗುವ ದಿನವನ್ನು ಗುರುತು ಮಾಡಿಕೊಳ್ಬೇಕು. ಏಕೆಂದ್ರೆ ನೀವು ಋತುಸ್ರಾವವಾಗುವ ಮುಂಚೆನೆ ತಯಾರಾಗಿ ಬ್ಯಾಗಿನಲ್ಲಿ ಪ್ಯಾಡ್ ಅನ್ನು ಹಾಕೊಂಡು ಬರಬಹುದು ಅಲ್ವಾ? ಹೇಗೆ ತಮ್ಮ ದಿನ ಗೊತ್ತಾಗುವುದು? ಋತುಚಕ್ರದ ಮೂಲಕ. ಒಂದು ಋತುಚಕ್ರ ಅಂದ್ರೆ ಮುಟ್ಟಾದ ಮೊದಲ ದಿನದಿಂದ ಮುಂದಿನ ಋತುಸ್ರಾವದ ಮೊದಲ ದಿನದವರೆಗೆ. ಮಹಿಳೆಯರಲ್ಲಿ ಋತುಚಕ್ರದ ಅವಧಿ ಸಾಮಾನ್ಯವಾಗಿ 28 ದಿನಗಳಾಗಿದ್ದು ಅತಿ ಕಡಿಮೆ ಅವಧಿ ಅಂದ್ರೆ 22 ದಿನಗಳು, ಅತಿ ಹೆಚ್ಚು ಅಂದ್ರೆ 45 ದಿನಗಳು. ಋತುಚಕ್ರದ ಅವಧಿಯಲ್ಲಿ ವ್ಯತ್ಯಾಸ ಇರತ್ತೆ. ಆಶಾ ಮೇಡಮ್, ನನಗೆ ಒಂದೊಂದ್ಸಲ ರಕ್ತದ ಬದಲು ಬಿಳಿ ಬಣ್ಣದ ಏನೋ ಬರುತ್ತೆ, ಅದೇನಿರ್ಬೋದು? ಹೌದು ಪುಟಿ, ಪ್ರತಿ ಮಹಿಳೆಗೂ ಋತುಸ್ರಾವ ಆಗುವ ಕೆಲವು ದಿನಗಳ ಮುಂಚೆ ಬಿಳಿ ಬಟ್ಟೆ, ಅದನ್ನ ಬಿಳಿ ಸೆರಗು ಅಂತಾನೂ ಹೇಳ್ತಾರೆ, ಅದು ಯೋನಿಯಿಂದ ಹೊರಗೆ ಬರುತ್ತೆ. ಇದು ಸಾಮಾನ್ಯ. ಆದರೆ ಅದರಲ್ಲಿ ಕೆಟ್ಟ ವಾಸನೆ ಇದ್ದು ಅದರ ಬಣ್ಣದಲ್ಲಿ ಬದಲಾವಣೆ ಇದ್ದು ತುಂಬಾ ಜಾಸ್ತಿ ಹೋಗ್ತಾ ಇದ್ರೆ ಡಾಕ್ಟರ್ ಸಲಹೆ ಪಡೆಯುವುದು ಅಗತ್ಯ. ಈ ರೀತಿಯ ತೊಂದರೆಗಳನ್ನು ತಡೆಗಟ್ಟಲು ಮಹಿಳೆಯರು ತಮ್ಮ ಯೋನಿ ಮತ್ತು ಸುತ್ತಮುತ್ತಲಿನ ಅಂಗಾಂಗಗಳನ್ನು ಚೆನ್ನಾಗಿ ತೊಳೆದು ಪ್ರತಿದಿನ ಸ್ನಾನ ಮಾಡಬೇಕು. ಗೊತ್ತಾಯ್ತಾ? ಇವಾಗ ಋತುಸ್ರಾವ ಯಾಕೆ ಮತ್ತು ಹೇಗೆ ಆಗತ್ತೆ ಅಂತ ತಿಳಿದುಕೊಳ್ಳೋಣ. ಪ್ರಪಂಚದಲ್ಲಿ ಮಗುವಿಗೆ ಜೀವ ಕೊಡುವ ಸಾಧ್ಯತೆ ಕೇವಲ ಮಹಿಳೆಯರಿಗೆ ದೇವರು ಕೊಟ್ಟಿರೋ ವರ. ಒಬ್ಬ ಮಹಿಳೆಗೆ ಮಗು ಜನಿಸುವುದಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ಆಕೆ ಋತುಮತಿಯಾದ ನಂತರನೇ. ಈ ಚಿತ್ರನ ನೋಡಿ, ಇದು ಮಹಿಳೆಯರ ಜನನೇಂದ್ರಿಯ ಅಂಗಗಳು. ನಡುವಿನ ಭಾಗ ಗರ್ಭಕೋಶ, ಅದರ ಎರಡೂ ಕಡೆ ಅಂಡಕೋಶ ಅಥವಾ ಅಂಡಾಶಯ ಇರುತ್ತೆ. ಅಂಡಾಶಯದಲ್ಲಿ ಸಾವಿರಾರು ಅಂಡಾಣುಗಳಿರುತ್ತವೆ. ಪ್ರತಿ ತಿಂಗಳು ಅಥವಾ ಸುಮಾರು 21ರಿಂದ 40 ದಿನಗಳಿಗೊಮ್ಮೆ ಒಂದು ಅಂಡಾಣು ಅಥವಾ ಮೊಟ್ಟೆ ಅಂಡಾಶಯದಿಂದ ಬಿಡುಗಡೆಯಾಗತ್ತೆ. ಬಿಡುಗಡೆಯಾದ ಈ ಮೊಟ್ಟೆ ಅಂಡನಾಳದ ಮೂಲಕ ಸಾಗುತ್ತದೆ. ಯಾವಾಗ ಅಂಡಾಶಯದಿಂದ ಅಂಡಾಣು ಬಿಡುಗಡೆಯಾಗುತ್ತೋ ಇದನ್ನು ಅಂಡಾಣು ಬಿಡುಗಡೆ, ಓವ್ಯುಲೇಷನ್ ಅಂತ ಕರೀತಾರೆ. ಈ ಅಂಡಾಣು ಅಂಡನಾಳದಲ್ಲಿ ಸಾಗುತ್ತಿದ್ದಂತೆ ಗರ್ಭಕೋಶದ ಒಳಪದರದಲ್ಲಿ ಮೆದುವಾದ ಪದರ ತಯಾರಾಗುತ್ತೆ. ಈ ಪದರ ಹೆಚ್ಚಾಗಿ ಸಣ್ಣ ಸಣ್ಣ ರಕ್ತನಾಳಗಳಿಂದ ಕೂಡಿರುತ್ತೆ. ಮಹಿಳೆಯ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯಾದ ನಂತರ, ಅಂದರೆ 18 ವರ್ಷದ ನಂತರನೇ ಮದುವೆ ಮಾಡುವುದು ಸೂಕ್ತ. ಮಹಿಳೆಯರಲ್ಲಿ ಹೇಗೆ ಅಂಡಾಣು ಇರುತ್ತೆ ಅದೇ ರೀತಿ ಪುರುಷರಲ್ಲಿ ವೀರ್ಯಾಣು ಅಂತ ಇರುತ್ತೆ.
ಮಹಿಳೆ ಮತ್ತು ಪುರುಷನ ನಡುವೆ ದೈಹಿಕ ಸಂಬಂಧ ಇದ್ದಾಗ ಮಹಿಳೆಯ ಅಂಡಾಣು ಮತ್ತು ಪುರುಷನ ವೀರ್ಯಾಣು ಒಟ್ಟಿಗೆ ಸೇರಿ ಗರ್ಭಕೋಶದಲ್ಲಿ ಮಗುವೊಂದು ಬೆಳೆಯಲು ಸಾಧ್ಯವಾಗುತ್ತೆ. ಗರ್ಭಕೋಶದ ಒಳಪದರ ಮಗುವಿನ ಬೆಳವಣಿಗೆಗೆ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತದೆ. ಏನಾದರೂ ಅಂಡಾಣು ವೀರ್ಯಾಣು ಜೊತೆ ಸಂಯೋಗವಾಗದಿದ್ದರೆ ಗರ್ಭಕೋಶದಲ್ಲಿ ತಯಾರಾದ ಒಳಪದರ ಕಳಚಿ ಋತುಸ್ರಾವವಾಗಿ ಯೋನಿ ಮೂಲಕ ಹೊರಬರುತ್ತೆ. ಈ ರಕ್ತಸ್ರಾವವೇ ಋತುಸ್ರಾವದ ಅವಧಿ. ಈ ಪೂರ್ಣ ಪ್ರಕ್ರಿಯೆಯನ್ನು ಋತುಚಕ್ರ ಅಂತ ಕರೆಯುತ್ತಾರೆ. ಆಶಾ ಅಕ್ಕ, ನಾವ್ ಈ ಸಮಯದಲ್ಲಿ ಬಟ್ಟೆ ಯೂಸ್ ಮಾಡ್ಬೇಕಾ ಅಥವಾ ಪ್ಯಾಡ್ ಯೂಸ್ ಮಾಡ್ಬೇಕಾ? ಯಾವುದನ್ನು ಉಪಯೋಗ ಮಾಡಿದ್ರೂ ನಡೆಯುತ್ತೆ ಪುಟ್ಟಿ. ಬಟ್ಟೆನಾದ್ರೂ ಉಪಯೋಗಿಸಬಹುದು ಅಥವಾ ಪ್ಯಾಡ್ನಾದ್ರೂ ಉಪಯೋಗಿಸಬಹುದು. ಆದ್ರೆ ಮೊದಲನೇದಾಗಿ ಬಟ್ಟೆನ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಒಂದು ದೊಡ್ಡ ಹತ್ತಿ ಬಟ್ಟೆಯನ್ನ ಹಲವಾರು ಬಾರಿ ಮಡಚಿ ಒಳ ಉಡುಪಿನ ಒಳಗೆ ಇರಿಸಬೇಕು. ಅಥವಾ ಸೊಂಟಕ್ಕೆ ಪಟ್ಟಿಯನ್ನು ಕಟ್ಟಿ ಗುಪ್ತಾಂಗದ ಮೇಲೆ ಮಡಚಿದ ಬಟ್ಟೆಯನ್ನು ಧರಿಸಬೇಕು. ಅಧಿಕ ರಕ್ತಸ್ರಾವವಾಗುತ್ತಿದ್ದರೆ ದಿನದಲ್ಲಿ 3-4 ಬಾರಿ ಬಟ್ಟೆಯನ್ನು ಬದಲಾಯಿಸಬೇಕು. ರಕ್ತಸ್ರಾವ ಕಡಿಮೆಯಾಗಿದ್ದರೂ ಕೂಡ 8 ಗಂಟೆಯೊಳಗೆ ಬಟ್ಟೆಯನ್ನು ಬದಲಾಯಿಸಲೇಬೇಕು. ಇಲ್ಲದಿದ್ರೆ ಸೋಂಕು ರೋಗ ಬರುತ್ತೆ. ಈ ಬಟ್ಟೆನ ಒಗೆದು ಹೇಗೆ ಇಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಈ ಬಟ್ಟೆನ ಪ್ರತ್ಯೇಕವಾಗಿ ಬಿಸಿ ನೀರು ಮತ್ತು ಸೋಪು ಬಳಸಿ ಸ್ವಚ್ಛಗೊಳಿಸಬೇಕು ಹಾಗೂ ಬಿಸಿಲಿನಲ್ಲೇ ಒಣಗಿಸಬೇಕು. ಸಾಮಾನ್ಯವಾಗಿ ಮಹಿಳೆಯರ ಅಭ್ಯಾಸ ಏನಂದ್ರೆ ಈ ಬಟ್ಟೆನ ತೊಳೆದು ಪುನರ್ಬಳಕೆ ಮಾಡ್ತಾರೆ. ಆದ್ರೆ ಈ ಬಟ್ಟೆನ ಕಡಿಮೆ ನೀರಿನಲ್ಲಿ ತೊಳೆಯೋದು ಹಾಗೂ ಸೋಪ್ ಹಾಕದೆ ಹಾಗೆ ಒಗೆಯೋದು, ಬಿಸಿಲಿನಲ್ಲಿ ಒಣಗಿಸದೆ ಹೋದ್ರೆ ಇದರಿಂದ ಚರ್ಮಕ್ಕೆ ಸೋಂಕು ತಗಲಿ ಚರ್ಮದ ಸೋಂಕು ಉಂಟಾಗಲು ಅವಕಾಶ ಆಗತ್ತೆ. ನೀವು ಉಪಯೋಗಿಸಿದ ಬಟ್ಟೆನ ಬೇರೆ ಯಾರು ಉಪಯೋಗಿಸಬಾರ್ದು. 2-3 ತಿಂಗಳಿಗೆ ಒಂದು ಸಾರಿ ಈ ಬಟ್ಟೆನ ಬಿಸಾಕಿ ಬೇರೆ ಬಟ್ಟೆನ ಉಪಯೋಗಿಸೋದಕ್ಕೆ ಶುರು ಮಾಡಬೇಕು. ಶಾಲಾ ಕಾಲೇಜಿಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಬಟ್ಟೆ ಉಪಯೋಗಿಸಲು ಕಷ್ಟ ಆಗತ್ತೆ ಮತ್ತು ಒಂದೇ ಬಟ್ಟೆಯನ್ನ ಬದಲಾಯಿಸದೆ ಬೆಳಗ್ಗಿನಿಂದ ಸಂಜೆಯವರೆಗೂ ಶಾಲಾ ಕಾಲೇಜಿನಲ್ಲಿ ಇರುವುದಕ್ಕೂ ಕಷ್ಟ ಆಗತ್ತೆ ಹಾಗೂ ಸ್ವಚ್ಛ ಇರೋದಿಲ್ಲ. ಈ ಕಾರಣಗಳಿಂದಾನೇ ಶಾಲಾ ಕಾಲೇಜುಗಳಿಗೆ ಹೋಗುವ ಹೆಣ್ಣು ಮಕ್ಕಳು ಸ್ಯಾನಿಟರಿ ಪ್ಯಾಡ್ ಉಪಯೋಗಿಸಿದರೆ ಸುಲಭ ಆಗತ್ತೆ. ಈ ರೀತಿ ಸ್ಯಾನಿಟರಿ ಪ್ಯಾಡ್ಗಳನ್ನ ಒಮ್ಮೆ ಮಾತ್ರ ಉಪಯೋಗಿಸಿ ನಂತರ ಅದನ್ನ ಬಿಸಾಡಬೇಕು. ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿ ಇರುವಂತಹ ಪ್ಲಾಸ್ಟಿಕ್ ಅಂಶ ಹೆಚ್ಚಿನ ಸಮಯ ಈ ನೀರಲ್ಲಿ ಅಥವಾ ಈ ಅಂತರ್ಜಲದಲ್ಲಿ ಇರೋದ್ರಿಂದ ಅವ್ರು ಏನ್ ಹೇಳ್ತಾ ಇದ್ರು, ಮೈಕ್ರೋ ಪಾರ್ಟಿಕಲ್ಸ್ ಆಗಿ ಬ್ರೇಕ್ ಡೌನ್ ಆಗಿ ಇಟ್ ಕಮ್ಸ್ ಬ್ಯಾಕ್ ಟು ಅಸ್ ವೆನ್ ವಿ ಕನ್ಸ್ಯೂಮ್ ದ ವಾಟರ್. ಇನ್ನೊಂದು ಮೀನ್ ಅದೇ ನೀರು ಕುಡಿದು ಮೀನ್ ಒಳಗಡೆ ಹೋಗಿ ನಾವು ಮೀನನ್ನ ಸೇವಿಸಿದಾಗ ಸೊ ಇಟ್ ಅಗೇನ್ ಕಮ್ಸ್ ಬ್ಯಾಕ್ ಟು ಅಸ್. ಸೊ ಈ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಬಳಕೆನ ನಿಲ್ಲಿಸಲೇಬೇಕಾಗುತ್ತೆ. ಯಾಕೆಂದ್ರೆ ಒಂದು ಇಟ್ ಇಸ್ ಹಾರ್ಮ್ಫುಲ್ ಟು ಫಾರ್ ಅವರ್ ಹೆಲ್ತ್. ನಮ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಕಾಪಾಡ್ಕೋಬೇಕಾದ್ರೆ ದಿಸ್ ಇಸ್ ಒನ್ ಥಿಂಗ್ ದಟ್ ವಿ ಶುಡ್ ಗೆಟ್ ರಿಡ್ ಇನ್ ಅವರ್ ಲೈಫ್ಸ್. ಸೊ ಅದರ್ ಥಿಂಗ್ ಇಸ್ ನಮ್ಮ ಪರಿಸರ ಉಳಿಸಬೇಕಾದ್ರೆ ಈ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಆಗ್ಲಿ ಈ ಟ್ಯಾಂಪೋನ್ಸ್ ಆಗ್ಲಿ ತುಂಬಾ ನಮ್ಮ ದೇಹಕ್ಕೆ ಆಗ್ಲಿ ಪರಿಸರಕ್ಕೆ ಆಗ್ಲಿ ಹಾನಿ ಅಂತ ಹೇಳಿದೀನಿ. ಸೊ ಇದಕ್ಕೆ ಸೊಲ್ಯೂಷನ್ ಏನಿರ್ಬೋದು ಅಂತ ಹುಡುಕೊಂಡು ಹೋದಾಗ ಫಸ್ಟ್ ಥಿಂಗ್ ನಮ್ಗೆ ನಮ್ಮ ಮನಸ್ಸಿಗೆ ಬರೋವಂಥದ್ದು ಅಥವಾ ನಮ್ಮ ಸಮಾಜದಲ್ಲಿ ಇರುವಂತದ್ದು ಕ್ಲಾತ್ ಪ್ಯಾಡ್ಸ್. ಸೊ ಈ ಕ್ಲಾತ್ ಪ್ಯಾಡ್ ಆಪ್ಷನ್ ನಮ್ಮ ತಾಯಿ ಅಜ್ಜಿಯಂದ್ರ ಕಾಲದಿಂದಲೂ ಉಪಯೋಗಿಸ್ಕೊಂಡು ಬಂದಿರುವಂತ ಕಾನ್ಸೆಪ್ಟ್ ಆಗಿರುವಂತ ಹೆಣ್ಮಕ್ಳು ಅಂದ್ರೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಇವಾಗ ಫಸ್ಟ್ ಟೈಮ್ ಪೀರಿಯಡ್ಸ್ ಬಂದಿರುತ್ತೆ, ಅವ್ರಿಗೆ ಈ ಬಟ್ಟೆ ಪ್ಯಾಡ್ಸ್ ನ ಇಂಟ್ರೊಡ್ಯೂಸ್ ಮಾಡೋದು ಇಸ್ ಅ ಬೆಸ್ಟ್ ಥಿಂಗ್ ಟು ಡೂ. ಯಾಕೆ ಅಂತಂದ್ರೆ ಒಂದ್ಸಲಿ ಮಕ್ಕಳಿಗೆ ಈ ಡಿಸ್ಪೋಸಬಲ್ ಕಲ್ಚರ್ ಅಭ್ಯಾಸ ಆಗ್ಬಿಟ್ರೆ ದೇ ವಿಲ್ ನೆವರ್ ಗೆಟ್ ಅಕಸ್ಟಮ್ ಟು ಕ್ಲಾತ್ ಪ್ಯಾಡ್ಸ್. ಅವ್ರು ಯಾವತ್ತೂ ಹಿಂದೆ ಬಟ್ಟೆ ಯೂಸ್ ಮಾಡೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇಟ್ ಇಸ್ ಈಸಿಯರ್ ಅಲ್ವಾ, ಯೂಸ್ ಮಾಡಿ ಬಿಸಾಡುವಂತದ್ದು ಇಸ್ ಆಲ್ವೇಸ್ ಈಸಿಯರ್. ಬಟ್ಟೆ ಪ್ಯಾಡ್ ಅಂದ್ರೆ ಮತ್ತೆ ಅದನ್ನ ತೊಳಿಬೇಕು, ಒಣಗಿಸ್ಬೇಕು, ತೆಗೆದಿಟ್ಕೋಬೇಕು. ಸೊ ಆಲ್ ದೀಸ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ. ಸೊ ನಾನ್ ಏನ್ ಹೇಳ್ತೀನಿ ಅಂದ್ರೆ ಇಂಟ್ರೊಡ್ಯೂಸ್ ದ ಗರ್ಲ್ ಫಸ್ಟ್ ಟೈಮ್ ಟು ಅ ಕ್ಲಾತ್ ಪ್ಯಾಡ್. ಫಸ್ಟ್ ಟೈಮ್ ಮೆಚುರಿಟಿಗೆ ನೀವು ಕ್ಲಾತ್ ಪ್ಯಾಡ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಇಟ್ಸ್ ಅ ಬೆಸ್ಟ್ ಥಿಂಗ್.
ಸೊ ಕ್ಲಾತ್ ಪ್ಯಾಡ್ಸ್ ಅಂದ್ರೆ ಏನು? ಯು ಗೆಟ್ ವಂಡರ್ಫುಲ್ ಆಪ್ಷನ್ಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಈ ತರ ವಿಚ್ ಲುಕ್ಸ್ ಜಸ್ಟ್ ಲೈಕ್ ದಿಸ್. ಸೊ ಇದು ನಮ್ಮ ಬಾಡಿಗೆ ತಾಕುವಂತ ಒಂದು ಸೈಡ್. ಇದು ಹಿಂದಿನ ಸೈಡ್ ಹ್ಯಾಸ್ ಅ ಲೀಕ್ ಪ್ರೂಫ್. ಇದು PU ಕೋಟೆಡ್ ಮೆಟೀರಿಯಲ್. ಸೊ ಲೀಕ್ ಪ್ರೂಫ್ ಆಗಿದೆ. ಇದರಿಂದ ಯಾವುದೇ ಸ್ಟೇನ್ ಆಗ್ಲಿ ಬರೋದಿಲ್ಲ ನಿಮ್ ಪ್ಯಾಂಟಿ ಮೇಲೆ ಅಥವಾ ಡ್ರೆಸ್ ಮೇಲೆ. ಸೊ ದಿಸ್ ಇಸ್ ಅ ವೆರಿ ಸಾಫ್ಟ್ ಮಲ್ಟಿಲೇಯರ್ ಕಾಟನ್ ಯೂಸ್ ಮಾಡಿ ಹೊಲ್ದಿರೋ ಅಂತ ಒಂದು ಕ್ಲಾತ್ ಪ್ಯಾಡ್ ಇದು. ಅದಕ್ಕೂ ಸೇಮ್ ಇದೇ ತರ ವಿಂಗ್ಸ್ ಇದೆ ವಿಚ್ ಕ್ಯಾನ್ ಬಿ ಕ್ಲಿಪ್ ಡೌನ್ ಟು ನಿಮ್ ಪ್ಯಾಂಟಿಗೆ ಕ್ಲಿಪ್ ಮಾಡೋ ತರ. ಸೊ ಇದನ್ನ ಯೂಸ್ ಮಾಡಾದ್ಮೇಲೆ ನೀಟಾಗಿ ಈ ತರ ಸ್ಕೂಲ್ ಮಕ್ಕಳು ಫೋಲ್ಡ್ ಮಾಡ್ಬಿಟ್ಟು ಅದನ್ನ ಒಂದು ಕ್ಲಿಪ್ ಆನ್ ಮಾಡ್ಬಿಟ್ಟು ಒಂದು ಪೌಚ್ ಈ ತರ ಬರೋ ಅಂತ ಒಂದು ಪೌಚ್ ಒಳಗಡೆ ಇಟ್ಕೊಂಡು ಮನೆಗೆ ಬಂದು ಕ್ಲೀನ್ ಮಾಡ್ಬೋದು. ಸೊ ಕ್ಲೀನ್ ಮಾಡ್ಬೋದು ಅಂದಾಗ ದೇ ಆರ್ ವೆರಿ ಇಂಪಾರ್ಟೆಂಟ್ 2-3 ಪಾಯಿಂಟ್ಸ್ ದಟ್ ದೇ ನೀಡ್ ಟು ಕೀಪ್ ಇನ್ ಮೈಂಡ್. ಸೊ ಏನಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ, ಫಸ್ಟ್ ಥಿಂಗ್, ಕಲೆ ಆಗಿರುವಂತ ಈ ಕ್ಲಾತ್ ಪ್ಯಾಡ್ ನ ತಣ್ಣೀರಲ್ಲೇ ನೆನೆಸಿಡ್ಬೇಕು. ಸೊ ಬ್ಲಡ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ಅಂದ್ರೆ ಬಿಸಿ ನೀರ್ ಜೊತೆ ಸಂಪರ್ಕಕ್ಕೆ ಬಂದಾಗ, ಬಿಸಿ ನೀರಾಗ್ಲಿ ಸೋಪ್ ಸಂಪರ್ಕಕ್ಕೆ ಬಂದಾಗ ಬ್ಲಡ್ ಅಲ್ಲಿ ಇರುವಂತಹ ಪ್ರೋಟೀನ್ ಅಂಶ ಸೋಪಿನ ಕಾಂಟ್ಯಾಕ್ಟ್ ಬಂದಾಗ ಇಟ್ ಲೀವ್ಸ್ ಅ ಸ್ಟೇನ್, ಒಂದು ಕರೆಯನ್ನು ಬಿಟ್ಬಿಡುತ್ತೆ ಇದ್ರ ಮೇಲೆ. ಸೊ ಈ ಕರೆ ಆಗ್ಬಾರ್ದು ಅನ್ನೋದಕ್ಕೆ ಯು ಜಸ್ಟ್ ಹ್ಯಾವ್ ಟು ಸೋಪ್, ತಣ್ಣೀರಲ್ಲಿ ಒಂದ್ 15 ನಿಮಿಷ 20 ನಿಮಿಷ ನೆನ್ಸಿಟ್ಬಿಟ್ಟು ಸೊ ಆ ಬ್ಲಡ್ ನ ಎಲ್ಲ ಸ್ಕ್ವೀಸ್ ಮಾಡಿ ನೀವು ಮಾಮೂಲಿ ವಾಷಿಂಗ್ ಮಿಷಿನ್ ಅಲ್ಲಿ ಒಗಿಬಹುದು. ಇಲ್ಲ ಅಂತಂದ್ರೆ ರೆಗ್ಯುಲರ್ ಆಗಿ ಒಗದ್ಬಿಟ್ಟು, ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಬಿಸಿಲಲ್ಲಿ ಒಣಗಾಕ್ಬೇಕು. ಸೊ ಇದು ಇದೇ ತರ 2-3 ಸೈಜ್ ಅಲ್ಲಿ ಬರುತ್ತೆ. ಇದೊಂದು ಚಿಕ್ಕದು, ಸಮಥಿಂಗ್ ಕಾಲ್ಡ್ ಆಸ್ ಅ ಪ್ಯಾಂಟಿ ಲೈನರ್, ಇದೊಂದು ಆಪ್ಷನ್. ಸೊ ಯು ಹ್ಯಾವ್ ಅ ಬಿಗ್ ಒನ್ ಫಾರ್ ಹೆವಿ ಫ್ಲೋ, ನೈಟ್ ಫ್ಲೋ. ಇನ್ನೊಂದು ಸ್ವಲ್ಪ ಮಂದಕ್ಕೂ ಇದೆ. ಇಟ್ ಹಸ್ ಗಾಟ್ ಮೆನಿ ಲೇಯರ್ಸ್ ಇನ್ ಇಟ್. ಸೊ ಈ ಶೇಪ್ ತುಂಬಾ ಆಬ್ವಿಯಸ್ ಆಗಿದೆ. ನಾವು ಒಗದ್ಬಿಟ್ಟು ಆಚೆ ಒಣಗ ಹಾಕಿದ್ರೆ ಕೆಲ್ಸದೊಳಗಾಗ್ಲಿ, ಅಕ್ಕಪಕ್ಕದ ಮನೆಯವ್ರಿಗಾಗ್ಲಿ ಅಥವಾ ಮನೆಯವರಿಗೇನೆ ಗೊತ್ತಾಗುತ್ತೆ ಇವ್ರ ಮನೆಯಲ್ಲಿ ಪೀರಿಯಡ್ಸ್ ನಡೀತಾ ಇದೆ ಹೆಣ್ಮಗಳಿಗೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಅನ್ನೋದಕ್ಕೆ ದೇರ್ ಅದರ್ ಆಪ್ಷನ್ಸ್. ಈ ತರ ನ್ಯಾಪ್ಕಿನ್ ತರ ಹೋಲ್ಡ್ ಆಗೋ ಆಪ್ಷನ್ಸ್ ಇದೆ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಜಸ್ಟ್ ಲೈಕ್ ಅ ನ್ಯಾಪ್ಕಿನ್. ಇದು ಒಣಗಾಕ್ದಾಗ ಇದು ಸ್ಯಾನಿಟರಿ ಪ್ಯಾಡ್ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಸೊ ಅದನ್ನ ನೀವು ಈ ತರ ಫೋಲ್ಡಿಂಗ್ ಮಾಡ್ಕೊಂಡು, ಅಗೇನ್ ಇಟ್ಸ್ ಹಸ್ ಗಾಟ್ ಅ ಲೀಕ್ ಪ್ರೂಫ್ PU ಕೋಟಿಂಗ್ ಇದೆ, ಪ್ಲಸ್ ಮತ್ತೆ ಬಟನ್ ಇದೆ ಟು ಕ್ಲಿಪ್ ಆನ್ ಟು ಯೋರ್ ಪ್ಯಾಂಟಿ. ಸೊ ದಿಸ್ ಇಸ್ ಕ್ಲಾತ್ ಪ್ಯಾಡ್ಸ್ ಇಸ್ ಒನ್ ಆಫ್ ದ ಗುಡ್ ಆಪ್ಷನ್. ಸೊ ಇದರ ವಿಶೇಷತೆ ಏನು ಅಂತಂದ್ರೆ, ಇಟ್ ಹಸ್ ಗಾಟ್ ಈ ತರ ಮಲ್ಟಿಪಲ್ ಇನ್ಸರ್ಟ್ಸ್ ಇದೆ. ಸೊ ಈ ಇನ್ಸರ್ಟ್ಸ್ ಲುಕ್ ಲೈಕ್ ದಿಸ್ ದೊಡ್ಡದಾಗಿ. ಈ ಇನ್ಸರ್ಟ್ಸ್ ನ ಒಳಗಡೆ ಈ ತರ ಸೇರಿಸಬಹುದು. ಜಸ್ಟ್ ಲೈಕ್ ಈ ಮಗುವಿಂದು ಡೈಪರ್ಸ್ ಬರುತ್ತಲ್ವ, ರೀಯೂಸಬಲ್ ಡೈಪರ್ಸ್, ಅದೇ ತರ ಈ ತರ ಇನ್ಸರ್ಟ್ಸ್ ಬರುತ್ತೆ. ಸೊ ಇದಕ್ಕೂ ಕೂಡ ಹಿಂದ್ಗಡೆ ಒಂದು PU ಲೀಕ್ ಪ್ರೂಫ್ ಕೋಟಿಂಗ್ ಇದೆ. ಅದೊಂಥರ ಡಿಫ್ರೆಂಟ್ ಮೆಟೀರಿಯಲ್ ಯೂಸ್ ಮಾಡಿರೋದು. ಸೊ ಅದರಿಂದ ನಿಮ್ ಪ್ಯಾಂಟಿಗಳು ಅಥವಾ ಡ್ರೆಸ್ ಯಾವುದು ಸ್ಟೇನ್ ಆಗೋದಿಲ್ಲ. ಸೊ ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಆಪ್ಷನ್.